ಸೀರಿಯಸ್ ಹೇಳ್ತಾ ಇದೀನಿ, ನಗುವಂತ ಯಾವುದೇ ದೃಶ್ಯಗಳಿಲ್ಲ. ಸೆಕೆಂಡ್ ಹಾಫ್ ಆರಾಮಾಗಿ ನೋಡ್ಬೋದು, ಕತೆ ಇದೆ, ಏನೋ ಒಂದಷ್ಟು ಓಕೆ ಅನ್ನೋ ತರ ಇದೆ. ಸಿನಿಮಾ ಆವರೇಜ್ ಇದ್ದು ಇಷ್ಟೊಂದು ಹೈಪ್ ಹೇಗೆ ಕ್ರಿಯೇಟ್ ಆಯ್ತು, ಪ್ರಮೋಷನ್ ಮಾಡದೆ ಸಿನಿಮಾ ಇದು ಹೆಂಗ್ ಗೆಲ್ತು ಇದು ಗೊತ್ತಾಗ್ತಾ ಇಲ್ಲ. ಕನ್ನಡದ ಟಾಪ್ ಯೂಟ್ಯೂಬರ್ಸ್ ಗಳು ಈ ಸಿನಿಮಾ ಚೆನ್ನಾಗಿದೆ ಅಂತ ಈ ಸಿನಿಮಾದ ಬಗ್ಗೆ ಅದ್ದೂರಿ ಪಾಸಿಟಿವ್ ರಿವ್ಯೂಗಳನ್ನ ಬರ್ದಿದ್ದಾರೆ. ಹಂಗಾದ್ರೆ ಸಿನಿಮಾ ಫುಲ್ ಚೆನ್ನಾಗಿದ್ಯಾ? ಹೆಂಗ್ ಸಾಧ್ಯ ಇದು ಈ ಮಟ್ಟಕ್ಕೆ ಪಾಸಿಟಿವ್ ರಿವ್ಯೂ ಇದೆಯಲ್ಲ, ಇಷ್ಟೊಂದು ಪಾಸಿಟಿವ್ ರಿವ್ಯೂ ಬರ್ತಿದೆ. ಒಂದ್ಸಲ ಸಿನಿಮಾ ನೋಡೋಣ ಅಂತ ಹೋಗಿ ಸಿನಿಮಾ ನೋಡಿದ್ದಷ್ಟೇ. ಇದು ಸಿನಿಮಾ ನೋಡಿದ್ಮೇಲೆ ಈಗೇನ್ ಹೇಳ್ತೀನಿ ಇದೆಲ್ಲ ನನ್ನ ಒಪಿನಿಯನ್. ಎಲ್ಲರೂ ಸಿನಿಮಾದ ಕತೆ ಹೇಳಿ ರಿವ್ಯೂ ಮಾಡ್ತಾರೆ. ಸೊ ನನಗೆ ಸಿನಿಮಾದ ಕತೆ ಹೇಳಿ ರಿವ್ಯೂ ಮಾಡ್ಲಿಕ್ಕೆ ಬರಲ್ಲ. ಸಿನಿಮಾದ ಪಾಸಿಟಿವ್ ನೆಗೆಟಿವ್ಸ್ ನ ಕತೆ ಹೇಳ್ದೇನೆ ನಾನು ರಿವ್ಯೂ ಮಾಡ್ತಾ ಹೋಗ್ತೀನಿ. ಈ ಸಿನಿಮಾ ನೋಡಿದ್ರೆ ನಿಮ್ಗೊಂದು 2-3 ಕ್ಯಾರೆಕ್ಟರ್ಗಳು ಸಿನಿಮಾ ಇಂದ ಹೊರಗಡೆ ಬಂದ್ಮೇಲೂ ನೆನಪಿನಲ್ಲಿ ಉಳಿತವೆ. ಆ ಕ್ಯಾರೆಕ್ಟರ್ಗಳು ರವಿ ಅಣ್ಣ ಅನ್ನೋ ಒಂದು ಕ್ಯಾರೆಕ್ಟರ್. ಇವರು ನಮ್ಮೂರಿನ ರವಿ ಅಣ್ಣ. ಫಸ್ಟ್ ಸಿನಿಮಾದ ನೆಗೆಟಿವ್ಸ್ ಹೇಳ್ತೀನಿ, ನೆಕ್ಸ್ಟ್ ಸಿನಿಮಾದ ಪಾಸಿಟಿವ್ಸ್ ಹೇಳ್ತೀನಿ. ನೆಗೆಟಿವ್ಸ್ ಏನಂತಂದ್ರೆ, ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ಏನೂ ಇಲ್ಲ. ಏನಕ್ಕೆ ಏನು ಇಲ್ಲ ಅಂತ ನನಗನ್ನಿಸ್ತಾ ಇದೆ ಅಂತಂದ್ರೆ, ನಾವು ಮಂಡ್ಯ ಕಡೆ ಹುಟ್ಟು ಬೆಳೆದವರು, ಈ ಕಡೆ ಆಡು ಭಾಷೆಗಳು, ಈ ಕಡೆ ಕಾಮಿಡಿಗಳೇ ಬೇರೆ ಇರ್ತದೆ. ಜನ ಬಿದ್ದು ನಗ್ತಾ ಇದ್ರು. ಅಷ್ಟೊಂದು ನಗು ಇದೆಯಾ, ಅಷ್ಟೊಂದು ಕಾಮಿಡಿ ಇದೆಯಾ ಅಂತ ನೀವೇನಾದ್ರು ರಿವ್ಯೂಸ್ ನೋಡ್ಕೊಂಡು ಹೋದ್ರೆ ಸಿನಿಮಾ ನಿಮ್ಗೆ ನಿರಾಶೆ ಮಾಡುತ್ತೆ. ಆಮೇಲೆ ಈ ಸಿನಿಮಾ ಮಂಗಳೂರಿನವ್ರಿಗೆ ಹೇಳಿ ಮಾಡಿಸಿದ ಸಿನಿಮಾ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಮಂಡ್ಯ, ಮೈಸೂರು, ಬೆಂಗಳೂರು, ತುಮಕೂರು ಏನಿದೆ ನಮ್ಮ ಈ ಪೂರ್ತಿ ಭಾಗಕ್ಕೆ ಇದರ ಕಾಮಿಡಿ ಅಂತ ಅನ್ಸಲ್ಲ ನಮ್ಗೆ. ನಾನು 100% ಆಗಿ ಹೇಳ್ತಾ ಇದ್ದೀನಿ. ಎಷ್ಟೋ ಸೀನ್ಗಳು ರಾಜ್ ಬಿ ಶೆಟ್ಟಿ ಮಾಡಿರುವಂತ ಸೀನ್ಗಳು ಕಾಮಿಡಿ ಅಂತ ಅನ್ಸ್ತಾ ಇಲ್ಲ. ಪ್ಯೂರ್ಲಿ ಫಸ್ಟ್ ಹಾಫ್ ಮಂಗಳೂರು ನೇಟಿವಿಟಿಲೇ ಸಿನಿಮಾ ಮಾಡ್ಬಿಟ್ಟಿದ್ದಾನೆ. ಸೊ ಅಲ್ಲಿ ಅವ್ರಿಗೆ ಇಷ್ಟ ಆಗ್ಬೋದು. ಒಂದು ಟೆಕ್ನಿಕಲ್ ಆಗಿ ನೋಡೋದಾದ್ರೆ ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ಕತೆ ಇಲ್ಲ, ಸಿನಿಮಾದ ಸೆಕೆಂಡ್ ಹಾಫ್ ಅಲ್ಲಿ ಕತೆ ಇದೆ. ಇವನು ಹೇಳ್ತಾವನೆ ಸಿನಿಮಾ ಚೆನ್ನಾಗದೆ, ಇವನು ಆಗದೆ ಇರೋ ರಿವ್ಯೂ ಕೊಡ್ತಾವನೆ ಅಂತ ಅನ್ಸಿದ್ರೆ, ಈ ನಮ್ ಕಡೆ ಮಂಡ್ಯ ಮೈಸೂರು ಕಡೆ ಹೋಗಿ ಸಿನಿಮಾ ನೋಡಿ ನನಗೆ ಕಮೆಂಟ್ ಹಾಕಿ ಚೆನ್ನಾಗಿತ್ತು ಕಣೋ, ನೀನ್ ನೆಟ್ವರ್ಕ್ ರಿವ್ಯೂ ಮಾಡಿಲ್ಲ ಅಂತ ನಾನು ಹೇಳಿ ನಾನು ಅವಾಗ ಒಪ್ಕೊಳ್ತೀನಿ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸಿನಿಮಾ ಎಲ್ಲ ಏನಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾವ್ದೋ ಒಂದು ಫೇಮಸ್ ಹೋಟ್ಲಿಗೆ ಹೋಗ್ತೀವಿ ನಾವು, ಊಟ ಮಾಡ್ಬಿಟ್ಟು ನಮ್ಗೆ ಚೆನ್ನಾಗಿಲ್ಲ ಅಂತ ಅನ್ಸಿದ್ರು ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಚೆನ್ನಾಗಿದೆ ಅಂತ ಒಪ್ಕೊಬಿಟ್ಟಿದ್ದಾರೆ. ನನಗೆ ಯಾಕೆ ಚೆನ್ನಾಗಿಲ್ಲ ಅಂತ ಅನ್ಸ್ತಾ ಇದೆ, ನಾನು ಹೇಳಿದ್ರೆ ಏನಾರು ಅನ್ಕೋತಾರೆ ಇವರು ಅಂತ ಅನ್ಸಿದ್ರೆ ಅದು ತಪ್ಪದು. ಇದು ನನ್ನ ರಿವ್ಯೂ. ಇದು ಚೆನ್ನಾಗಿರೋ ಹೋಟ್ಲಲ್ಲಿ ತಿಂದ ಮೇಲೆ ಚೆನ್ನಾಗೇ ಇರಬೇಕು ಅಂತ ನನಗನ್ಸ್ಬೇಕು ಅಂತ ಏನಿಲ್ಲ. ನಂದು ಇನ್ನೊಂದು ಏನ್ ಕಾಡ್ತದೆ ಅಂತಂದ್ರೆ, ಎಲ್ಲ ಯೂಟ್ಯೂಬರ್ಗಳು, ಎಲ್ಲ ಟಾಪ್ ಮೋಸ್ಟ್ ಯೂಟ್ಯೂಬರ್ಗಳು, ಕನ್ನಡದ ಟಾಪ್ ಮೋಸ್ಟ್ ಯೂಟ್ಯೂಬರ್ಗಳು ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಪಾಸಿಟಿವ್ ರಿವ್ಯೂ ಹೇಳಿದ್ದಾರೆ. ಸೊ ಸಿನಿಮಾನ ಹೆಂಗ್ ವಿಮರ್ಶೆ ಮಾಡ್ತಾ ಇದ್ದಾರೆ ಇವರು, ಯಾವ ಬೇಸ್ ಮೇಲೆ ವಿಮರ್ಶನೆ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಿನಿಮಾ ಚೆನ್ನಾಗಿಲ್ವಾ ಅಂದ್ರೆ ಚೆನ್ನಾಗಿದೆ. ಇವ್ರು ಏನ್ ವಿಮರ್ಶೆ ಮಾಡಿದ್ದಾರೆ ಆ ಮಟ್ಟಕ್ಕಿಲ್ಲ ಸಿನಿಮಾ. ಆವರೇಜ್ ಸಿನಿಮಾ. ರವಿ ಅಣ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಬಿಟ್ರೆ, ರಾಜ್ ಬಿ ಶೆಟ್ಟಿ ಕ್ಯಾರೆಕ್ಟರ್ನು ಸಹ ಅಷ್ಟು ಇಂಪ್ಯಾಕ್ಟ್ ಇಲ್ಲ. ರಾಜ್ ಬಿ ಶೆಟ್ಟಿ ಯಾರನ್ನೋ ಇಮಿಟೇಟ್ ಮಾಡಕ್ ಹೋಗಿ ಆ ಪಂಚ್ ಸಿಗ್ತಾ ಇಲ್ಲ ಅನ್ಸುತ್ತೆ ನನಗೆ. ಯಾರನ್ನೋ ಇಮಿಟೇಟ್ ಮಾಡಕ್ ಹೋಗಿದ್ದಾರೆ, ಯಾರೋ ಒಬ್ರು ಅವಧೂತ ಒಬ್ರನ್ನ ಇಮಿಟೇಟ್ ಮಾಡಕ್ ಹೋಗಿದ್ದಾರೆ ಅಂತ ಕೆಲವರು ತುಂಬಾ ಮಾತಾಡ್ತಾ ಇದ್ದಾರೆ. ರಾಜ್ ಬಿ ಶೆಟ್ಟಿಲೇ ಒಂದು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ ನನಗೆ. ಸೆಕೆಂಡ್ ಹಾಫ್ ಅಲ್ಲಿ ಯಾವುದೇ ಮೋಸ ಇಲ್ಲ. ನೀವು ಕೊಡೋ ಕಾಸು ಸೆಕೆಂಡ್ ಹಾಫ್ಗೆ ಹೊರತು ಫಸ್ಟ್ ಹಾಫ್ ಕಲ್ಲ ಕಾಸು. ಇದ್ರಲ್ಲಿ ಹೀರೋ ತಂಗಿ ಕ್ಯಾರೆಕ್ಟರ್ ಒಂದು ಹುಡುಗಿ ಮಾಡಿದೆ, ಒಂದಷ್ಟು ಸೀನ್ ಅಲ್ಲಿ ಬರ್ತಾಳೆ. ಬಟ್ ಒಂದು ಸೀನ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಕ್ಟ್ ಮಾಡಿದ್ದಾಳೆ. 30 ಸೆಕೆಂಡ್ಸ್ ಏನೋ ಅವಳ ಪರ್ಫಾರ್ಮೆನ್ಸ್ ಇದೆ, ಸಖತ್ ಅನ್ಸುತ್ತೆ. ಅದು ಬಿಟ್ರೆ ನೀವು ಸೆಕೆಂಡ್ ಹಾಫ್ ಅಲ್ಲಿ ಹೀರೋ ಮತ್ತೆ ಒಂದು ಕ್ಯಾರೆಕ್ಟರ್ ಇದೆ, ಲೇಡಿ ಕ್ಯಾರೆಕ್ಟರ್. ಸೊ ನಾನು ಹೇಳಿದ್ರೆ ಅದು ನಿಮ್ಗೆ ಒಂದು ಕತೆ ಗೊತ್ತಾಗ್ಬಿಡುತ್ತೆ, ಬೇಡ. ಸೊ ಹೀರೋ ಮತ್ತೆ ಆ ಲೇಡಿ ಕ್ಯಾರೆಕ್ಟರ್ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಾರೆ ಒಂದಷ್ಟು ಸೀನ್ಗಳಲ್ಲಿ. ಸೊ ಆ ಸೀನ್ಗಳಂತೂ ಬೇರೆ ಲೆವೆಲ್ ತಗೊಂಡೋಗುತ್ತದು. ಏನ್ ಇಷ್ಟೊತ್ತು ಚೆನ್ನಾಗಿಲ್ಲ ಅಂತ ಪುಂಕ್ತಾ ಇದ್ದ, ಈಗ ಚೆನ್ನಾಗೈತೆ ಅಂತಾವನೆ ಅಂತಂದ್ರೆ, ಫಸ್ಟ್ ಹಾಫ್ ಏನಿಲ್ಲ. ಅದನ್ನ ನಾನು ಹೇಳಿದೀನಿ, ಫಸ್ಟ್ ಹಾಫ್ ಏನಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಕತೆ ಇದೆ. ಡೈರೆಕ್ಷನ್ ಅಲ್ಲಿ ಎಡವುದ್ರ ಅಂತಾನು ಒಂದ್ ಅನ್ಸುತ್ತೆ. ರಾಜ್ ಬಿ ಶೆಟ್ಟಿ ಯಾರನ್ನೋ ಇಮಿಟೇಟ್ ಮಾಡಕ್ ಹೋಗಿ ಅವ್ರ ಕ್ಯಾರೆಕ್ಟರ್ನು ಹಾಳು ಮಾಡಿದ್ರ ಅಂತಾನು ಇನ್ನೊಂದು ಅನ್ಸುತ್ತೆ. ಕೆಲವು ಎಮೋಷನ್ ಸೀನ್ಸ್ಗಳು ಕಣ್ಣಲ್ಲಿ ನೀರ್ ಹಾಕುತ್ತೆ. ಇನ್ನೂ ಅದ್ಭುತವಾಗಿ ಸಿನಿಮಾ ಮಾಡಬಹುದಿತ್ತು. ಇವರು ಮಂಗಳೂರು ಪ್ರಾಂತ್ಯಕ್ಕೆ ಸಿನಿಮಾನ ಫಿಕ್ಸ್ ಮಾಡಕ್ ಹೋಗಿ ಎಡವುದ್ರು ಅಂತ ನನಗನ್ಸುತ್ತೆ. ಇದನ್ನ ಎಲ್ಲಾ ಪ್ರಾಂತ್ಯಕ್ಕೂ ಕರ್ನಾಟಕದ ನೇಟಿವಿಟಿಗೆ, ಕನ್ನಡ ನೇಟಿವಿಟಿಗೆ ಸೆಟ್ ಮಾಡಿದ್ರೆ ಸಿನಿಮಾ ಇವತ್ತು ಏನ್ ಹೇಳ್ತಾ ಇದಾರೆ, ಇವತ್ತು ಎಲ್ಲಾ ಪಾಸಿಟಿವ್ ಸರ್ವಿಸ್ ಏನ್ ಬರ್ತಾ ಇದೆ, ಹಂಗಿದೆ ಹಿಂಗಿದೆ ಅಂತ, ಅದಕ್ಕೆ ಒಂದು ತೂಕ ಇರೋದು ಅಂತ ಅನ್ಸುತ್ತೆ. ಸೊ ಓವರ್ ಆಲ್ ಸಿನಿಮಾ ಹೇಗಿದೆ ಅಂತ ಕೇಳೋದಾದ್ರೆ ಆವರೇಜ್ ಆಗಿದೆ. ನೀವು ಈ ಸಿನಿಮಾನ ಸೆಕೆಂಡ್ ಹಾಫ್ಗೋಸ್ಕರ ನೋಡಬೇಕು, ಹೋಗಿ ನೋಡಿ ಒಂದ್ಸಲ ಸಿನಿಮಾನ. ಓವರ್ ಆಲ್ ನಾನು ಹೇಳೋದಾದ್ರೆ, ಈಗ ಸೂ ಫ್ರಮ್ ಸೋ ಏನಿದೆ, ಇದಕ್ಕಿಂತ ನಂಗೆ ಟೋಬಿ ತುಂಬಾ ಇಷ್ಟ ಆಗಿತ್ತು ಸಿನಿಮಾ. ಆ ಸಿನಿಮಾ ಸೋಲ್ತು, ಬಟ್ ಈ ಸಿನಿಮಾ ಗೆದ್ದಿದೆ. ನಮ್ಮ ಆಂಗಲ್ ಅಲ್ಲಿ ನಾನು ಸಿನಿಮಾನ ಬೇರೆ ತರ ನೋಡ್ಬೋದು, ನಿಮ್ಮ ಆಂಗಲ್ ಅಲ್ಲಿ ನೀವು ಬೇರೆ ತರ ಸಿನಿಮಾ ನೋಡ್ಬೋದು. ಎಲ್ಲರ ಅಭಿಪ್ರಾಯಗಳು ಬೇರೆ ಬೇರೆ ಇರ್ತವೆ. ಯಾವತ್ತು ಸಿನಿಮಾಗಳನ್ನ ರಿವ್ಯೂ ಅವನು ಮಾಡ್ತಾನೆ, ಅವ್ನು ನೋಡ್ಬಿಟ್ಟು ಸಿನಿಮಾ ನೋಡಕ್ ಹೋಗ್ಬಿಡಿ. ಸಿನಿಮಾ ನೋಡಿ ಚೆನ್ನಾಗಿದ್ರೆ ಬಂದು ಬರ್ಕೊಳ್ಳಿ, ಸೋಷಿಯಲ್ ಮೀಡಿಯಾ ಇದೆ, ಬರ್ಕೊಳ್ಳಿ ಸಿನಿಮಾ ಚೆನ್ನಾಗಿದೆ ಅಂತ. ಇಲ್ಲ ಚೆನ್ನಾಗಿಲ್ಲ ಅಂತ ಬರ್ಕೊಳ್ಳಿ. ನಿಮಗ್ ಸಿನಿಮಾ ಹೇಗೆ ಅನ್ಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಗಳಾಕಿ. ನಮಸ್ಕಾರ, ಬಾಯ್.